ಸಮಸ್ತ ನಾಡಿನ ಜನತೆಗೆ ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ದಿವಸ ನಾವು ಭಾರತ ಸಂವಿಧಾನದ ಲಕ್ಷಣಗಳನ್ನು ತರಗತಿಯಲ್ಲಿ ಮೂಲಭೂತ ಹಕ್ಕುಗಳು ಎಂಬ ಅಧ್ಯಯನದ ಕುರಿತು ನೋಡೋಣ ಸ್ನೇಹಿತರೆ. ಈ ಒಂದು ಅಧ್ಯಯನವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಒಂದು ನಿಮಿಷದಲ್ಲಿ ನಮ್ಮ ಜೀವನ ಬದಲಾಗುವುದಿಲ್ಲ, ಆದರೆ ಒಂದು ನಿಮಿಷದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ನಮ್ಮ ಜೀವನವನ್ನೇ ಬದಲಿಸುತ್ತದೆ ಎಂಬ ಒಂದು ಧನಾತ್ಮಕ ಚಿಂತನೆಯ ಮೂಲಕ ಇವತ್ತಿನ ತರಗತಿಯನ್ನು ನೋಡೋಣ ಸ್ನೇಹಿತರೆ. ಸಂವಿಧಾನದ ಲಕ್ಷಣಗಳು ಅಂತ ನಾವು ಹಿಂದಿನ ತರಗತಿಯಲ್ಲಿ ಸುಮಾರು 3-4 ಪಾರ್ಟ್ಸ್ಗಳನ್ನು ಮಾಡಿ ನೋಡಿದ್ದೇವ್ರಿ. ಸುಮಾರು 22 ಲಕ್ಷಣಗಳು ಬರ್ತದೆ ಅಂತ ನಾವು ನೋಡಿದ್ದೇವ್ರಿ ಸ್ನೇಹಿತರೆ. 22 ಲಕ್ಷಣಗಳು ಅಂತ ನೋಡಿದ್ದೇವ್ರಿ. ಅದರಲ್ಲಿ ಇವಾಗ ನಾವು ಮೂಲಭೂತ ಹಕ್ಕುಗಳು ಎಂಬ ಅಂಶಕ್ಕೆ ಬಂದು ನೋಡಿದಾಗ ಸ್ನೇಹಿತರೆ, ಮೂಲಭೂತ ಹಕ್ಕುಗಳ ಕುರಿತು ನಾವು ಪ್ರಾಥಮಿಕವಾಗಿ ಪ್ರೌಢ ಶಿಕ್ಷಣವಾಗಿ ಸ್ವಲ್ಪ ಮಾಹಿತಿಯನ್ನು ನೋಡಿರ್ತೀವ್ರಿ. ಈ ಮೂಲಭೂತ ಹಕ್ಕುಗಳ ಕುರಿತು ಸ್ನೇಹಿತರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿಲ್ರಿ, SSLC ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೇಕಂತ ಯಾವುದೇ ಒಂದು ಪರೀಕ್ಷೆಯಲ್ಲಿ 1 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನಾವು ಹೇಳ್ತೀವಿ. ಇದ್ರ ಮೇಲೆ ಮೂಲಭೂತ ಹಕ್ಕುಗಳು ಯಾವುದಕ್ಕೆ ನಾವು ಈ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯನ್ನು ಅಳವಡಿಸಿಕೊಂಡಿವಪ್ಪ ಅಂತಂದ್ರೆ ಸ್ನೇಹಿತರೆ, ಈ ಸಂವಿಧಾನದ ಲಕ್ಷಣಗಳಲ್ಲಿ ಮೂಲಭೂತ ಹಕ್ಕುಗಳ ಒಂದು ಅಧ್ಯಯನದ ಮೇಲೆ ಯಾವ ಯಾವ ಅಂಶಗಳು ನಮ್ಗೆ ಗೊತ್ತಿರಬೇಕು, ಯಾವ ಯಾವ ಅಂಶಗಳ ಮೇಲೆ ಪ್ರಶ್ನೆ ಕೇಳ್ತಾರ ಅಂತ ನೋಡೋಣ. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೇವೆ ಗೊತ್ತಿರ್ಬೇಕ್ರಿ. ನಾವು ಹಿಂದಿನ ತರಗತಿಯಲ್ಲಿ ಯಾವ ದೇಶದಿಂದ ಎರವಲು ಪಡೆದಿರ್ಬೇಕಂತ ಅಂಶಗಳನ್ನು ನೋಡಿದಾಗ ಸ್ನೇಹಿತರೆ, ಈ ಮೂಲಭೂತ ಹಕ್ಕುಗಳು ಎಂಬುದು ನಾವು ಅಮೇರಿಕ ದೇಶದಿಂದ ಎರವಲು ಪಡೆದಿದ್ದೇವೆ ಸ್ನೇಹಿತರೆ. ಸುಮಾರು ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂತ ಗೊತ್ತಿರಬೇಕ್ರಿ ಸ್ನೇಹಿತರೆ. ಸುಮಾರು 6 ಮೂಲಭೂತ ಹಕ್ಕುಗಳು ಇರೋದನ್ನು ನಾವು ಪ್ರಾಥಮಿಕವಾಗಿ ಅಧ್ಯಯನ ಮಾಡಿರ್ತೀವ್ರಿ. ಈ 6 ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ವರ್ಗಾವಣೆ ಮಾಡಿದ್ದಾರೆ, ಯಾವ ಯಾವ ಅಂಶಗಳಲ್ಲಿ, ಯಾವ ಯಾವ ಒಂದು ಆರ್ಟಿಕಲ್ಸ್ಗಳಲ್ಲಿ ಅವಕರ ಬಗ್ಗೆ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ. ಇವಕ್ಕೆ ಆರ್ಟಿಕಲ್ಸ್ಗಳ ಪ್ರಶ್ನೆ ಕೇಳ್ತಾನ್ರಿ. ಮೂಲಭೂತ ಹಕ್ಕುಗಳು ಸ್ನೇಹಿತರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಒಂದು ಸಮಾಜದ ಜೀವಿ ಬದುಕಲು ಮೂಲಭೂತ ಹಕ್ಕುಗಳು ಒಂದು ಅಡಿಪಾಯ ಅಂತ ನಾವು ನೋಡ್ತೀವ್ರಿ. ನಾವು ಸಮಾಜದಲ್ಲಿ ಮಾಡುತ್ತಿರಬೇಕಂತ ಕೆಲಸ ಕಾರ್ಯಗಳು, ನಾವು ಯಾವ ರೀತಿಯ ಒಂದು ಸಮಾಜದಲ್ಲಿ ಸಾರ್ವಜನಿಕವಾಗಿ ಶೈಕ್ಷಣಿಕವಾಗಿ ಒಂದು ನಾವು ಯಾವ ರೀತಿಯ ಒಂದು ಜೀವನವನ್ನು ಸಾಗಿಸುತ್ತಿದ್ದೇವೆ, ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಮೂಲಭೂತ ಹಕ್ಕುಗಳು ನಮ್ಗೆ ಯಾವ ರೀತಿ ಒಂದು ಸಹಕಾರಿಯಾಗಿವೆ ಎಂಬುದು ಒಂದು ತರಗತಿ ನೋಡುವುದರ ಮೂಲಕ ನಮಗೆ ತಿಳಿಯೋಣ ಸ್ನೇಹಿತರೆ. ಈ ಒಂದು ತರಗತಿ ನಾವು ಒಂದು ಶಿಕ್ಷಣಕ್ಕಾಗಿ, ಒಂದು ಜ್ಞಾನಕ್ಕಾಗಿ ಮಾತ್ರ ಅಲ್ಲ ಸ್ನೇಹಿತರೆ, ಸಮಾಜದಲ್ಲಿ ಇನ್ನಿತರರಿಗೂ ಒಂದು ಮಾಹಿತಿಯನ್ನು ನೀಡುವಂಥವರು ಈ ಒಂದು ಮೂಲಭೂತ ಹಕ್ಕುಗಳನ್ನು ಅಧ್ಯಯನ ಮಾಡೋದರಿಂದ ಇನ್ನಿತರರಿಗೂ ಒಂದು ಮಾಹಿತಿಯನ್ನು ನೀಡಲು ನಮಗೆ ಸಹಕಾರಿ ಆಗ್ತದೆ ಅಂತ ಗೊತ್ತಿರ್ಬೇಕ್ರಿ. ಈ 6 ಮೂಲಭೂತ ಹಕ್ಕುಗಳಲ್ಲಿ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಒಂದನೇ ಮೂಲಭೂತ ಹಕ್ಕು ಬರ್ತದೆ ಸ್ನೇಹಿತರೆ, ಸಮಾನತೆಯ ಹಕ್ಕು. ಅದಕ್ಕಿಂತ ಮೊದಲು ಸ್ನೇಹಿತರೆ, ಮೂಲಭೂತ ಹಕ್ಕುಗಳು ಆರ್ಟಿಕಲ್ಸ್ ಎಲ್ಲಿಂದ ಎಲ್ಲಿಯವರೆಗೆ ಒಂದು ಬರ್ತಾವಪ್ಪ ಅಂತಂದ್ರೆ ಸ್ನೇಹಿತರೆ, ಸಂವಿಧಾನದಲ್ಲಿ ಸ್ನೇಹಿತರೆ ಭಾಗ 3ರಲ್ಲಿ ನೋಡ್ತೀವ್ರಿ. ಭಾರತ ಸಂವಿಧಾನದ ಭಾಗ 3ರಲ್ಲಿ ಸ್ನೇಹಿತರೆ ಒಟ್ಟು 25 ಭಾಗ ಬರ್ತಾವ್ರಿ. 25 ಭಾಗದಲ್ಲಿ ಭಾಗ 3ನೇದು ಯಾವುದಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ, ಕೇಳಿದ್ದಾನೆ ಹಿಂದೆ ಕೂಡ. ಮೂಲಭೂತ ಹಕ್ಕುಗಳು ಗೊತ್ತಿರ್ಬೇಕ್ರಿ. ಭಾಗ 3 ಮೂಲಭೂತ ಹಕ್ಕುಗಳ ಕುರಿತು ಹೇಳ್ತಾರೆ. 14 ವಿಧಿಯಿಂದ ಆರ್ಟಿಕಲ್ 14 ಆರ್ಟಿಕಲ್ಸ್ ಇಂದ 35ರವರೆಗೆ ಯಾವುದಕ್ಕೆ ಸಂಬಂಧಿಸುವಂತ ಪ್ರಶ್ನೆ ಕೇಳಿದಾನ್ರಿ. ಈ ಕಡೆ ಸಂಬಂಧಿಸಿರೋಕಂತ ಅಂಶ ಕೊಡ್ತಾನ್ರಿ, ಈ ಕಡೆ ಆರ್ಟಿಕಲ್ಸ್ ಕೊಡ್ತಾನ್ರಿ, ಹೊಂದಿಸಿ ಬರೆಯುವ ಪ್ರಶ್ನೆ ಕೇಳಿದಾನೆ. 14ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಗೊತ್ತಿರ್ಬೇಕ್ರಿ, ಪ್ರಶ್ನೆ ಕೇಳಿದ್ದಾನೆ. 1ನೇ ಮೂಲಭೂತ ಹಕ್ಕು ಗೊತ್ತಿರ್ಬೇಕು ಸ್ನೇಹಿತರೆ. 1ನೇ ಮೂಲಭೂತ ಹಕ್ಕು ಯಾವುದಪ್ಪ ಅಂತಂದ್ರ ಸಮಾನತೆಯ ಹಕ್ಕು. ಮೊದಲನೇದಾಗಿ ಸಮಾನತೆ ಹಕ್ಕುಗಳು ಬರ್ತಾವ್ರಿ. 4 ಸಮಾನತೆ ಹಕ್ಕುಗಳು ಬರ್ತಾವ್ರಿ, ಅವು ಗೊತ್ತಿರಬೇಕು, ಪ್ರಶ್ನೆ ಕೇಳಿದ್ದಾನೆ. ಸಮಾನತೆ ಹಕ್ಕುಗಳಲ್ಲಿ ಯಾವ ಯಾವ ಆರ್ಟಿಕಲ್ಸ್ ಬರ್ತಾವಪ್ಪ ಅಂತಂದ್ರೆ ಸ್ನೇಹಿತರೆ, ಆರ್ಟಿಕಲ್ ನಂಬರ್ 14, 15, 16, 17, 18 ಇವು
ಸಮಾನತೆ ಹಕ್ಕು ಅಂತ ನೋಡ್ತೀವ್ರಿ. ಭಾರತ ಸಂವಿಧಾನದ 14ನೇ ವಿಧಿ ಯಾವುದರ ಬಗ್ಗೆ ಹೇಳ್ತದ ಸ್ನೇಹಿತರೆ? ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿರತಕ್ಕಂಥ ವ್ಯಕ್ತಿ ಒಂದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಯಾವುದೇ ಭೇದ ಭಾವ ಇಲ್ಲದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 15ನೇ ವಿಧಿ ಯಾವುದರ ಬಗ್ಗೆ ಹೇಳ್ತದೆ ಗೊತ್ತಿರ್ಬೇಕ್ರಿ? ಯಾವುದೇ ಒಬ್ಬ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಜಾತಿ ಆಗಿರಬಹುದು, ಲಿಂಗ ಆಗಿರಬಹುದು, ಧರ್ಮ ಆಗಿರಬಹುದು, ಇನ್ನಿತರ ಅಂಶಗಳನ್ನು ಇಟ್ಟುಕೊಂಡು ಸ್ನೇಹಿತರೆ ಆ ಜಾತಿಗೆ ಸೇರಿದ ವ್ಯಕ್ತಿ ಈತನು ಆ ಒಂದು ಹುಡುಗ ಆಗಿರಬಹುದು, ಹುಡುಗಿ ಆಗಿರಬಹುದು, ಧರ್ಮ ಆಗಿರಬಹುದು, ಇನ್ನಿತರ ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ತಾರತಮ್ಯ ಮಾಡುವಂತಿಲ್ಲ. ಯಾವ ವಿಧಿ ಹೇಳ್ತದೆ ಸ್ನೇಹಿತರೆ? 15ನೇ ವಿಧಿ ಗೊತ್ತಿರ್ಬೇಕ್ರಿ. 16ನೇ ವಿಧಿ ಯಾವುದರ ಬಗ್ಗೆ ಸಂಬಂಧಿಸಿದ ಸ್ನೇಹಿತರೆ? ಸಾರ್ವಜನಿಕ ಹುದ್ದೆಯಲ್ಲಿ ಸಮಾನತೆ. ಸರ್ಕಾರಿ ಹುದ್ದೆಯಲ್ಲಿ ಸ್ನೇಹಿತರೆ ಸಮಾನತೆಯನ್ನು ನೋಡ್ತೀವ್ರಿ. ಈ ಒಂದು ವರ್ಗಕ್ಕೆ ಈ ರೀತಿ ಮೀಸಲಾತಿ ಆಗಿರೋದನ್ನ ನೋಡ್ತೀವಿ ಸ್ನೇಹಿತರೆ. ಯಾವುದೇ ಒಂದು ಸಾರ್ವಜನಿಕ ಹುದ್ದೆ ಆಗಿರ್ತದೆ ಸ್ನೇಹಿತರೆ ಎಲ್ಲರೂ ಸಮಾನತೆ ಅಂತ ನೋಡ್ತೀವ್ರಿ. ಸಾರ್ವಜನಿಕ ಹುದ್ದೆಯಲ್ಲಿ ಸಮಾನತೆಯನ್ನು ಯಾವ ಆರ್ಟಿಕಲ್ಸ್ ಹೇಳ್ತಾರೆ? 16ನೇ ಆರ್ಟಿಕಲ್ಸ್ ಗೊತ್ತಿರ್ಬೇಕ್ರಿ. 17ನೇ ವಿಧಿ ಎವರ್ ಗ್ರೀನ್ ಕ್ವಶನ್ ರೀ. 1000ಕ್ಕಿಂತ ಹೆಚ್ಚು ಸಾರಿ ಪ್ರಶ್ನೆ ಕೇಳಿದಾನೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರುವ ಈ ಒಂದು ಸಮಾನತೆ ಹಕ್ಕುಗಳಲ್ಲಿ ಸ್ನೇಹಿತರೆ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ ಯಾವುದಪ್ಪ ಅಂತಂದ್ರೆ ಇದು 17ನೇ ವಿಧಿ ರೀ. 17ನೇ ವಿಧಿ ಯಾವುದರ ಬಗ್ಗೆ ಸಂಬಂಧಿಸಿದ? ಅಸ್ಪೃಶ್ಯತೆ ನಿಷೇಧ ಮಾಡಲಾಗಿದೆ ಗೊತ್ತಿರ್ಬೇಕ್ರಿ. 18ನೇ ಆರ್ಟಿಕಲ್ ಯಾವುದರ ಬಗ್ಗೆ ಹೇಳ್ತಾ ಗೊತ್ತಿರ್ಬೇಕ್ರಿ? ಯಾವುದೇ ಒಬ್ಬ ವ್ಯಕ್ತಿಯನ್ನು ಅನವಶ್ಯಕವಾಗಿ ಬಿರುದುಗಳನ್ನು ನೀಡುವಂತಿಲ್ಲ. ಸ್ನೇಹಿತರೆ 18ನೇ ವಿಧಿ ಹೇಳ್ತಾರೆ ಇವು ಸಮಾನತೆಯ ಹಕ್ಕುಗಳು ಅಂತ ನಮ್ಮ ಗೊತ್ತಿರ್ಬೇಕು ಸ್ನೇಹಿತರೆ. ತದನಂತರವಾಗಿ ನೋಡೋಣ ಸ್ನೇಹಿತರೆ ಎರಡನೇದಾಗಿ ಸ್ನೇಹಿತರೆ ಸ್ವಾತಂತ್ರ್ಯದ ಹಕ್ಕುಗಳು. ಸ್ವಾತಂತ್ರ್ಯದ ಹಕ್ಕುಗಳನ್ನು ನೋಡಿದಾಗ ಸ್ನೇಹಿತರೆ ಆರ್ಟಿಕಲ್ ನಂಬರ್ 19 ಬರ್ತದೆ ರೀ. ಸ್ವಾತಂತ್ರ್ಯದ ಹಕ್ಕುಗಳಲ್ಲಿ ಸ್ನೇಹಿತರೆ ಆರ್ಟಿಕಲ್ ನಂಬರ್ ಒಂದು ವಿಧಿ ಅಂದ್ರೆ ಒಂದೇ ಸ್ನೇಹಿತರೆ. ಆರ್ಟಿಕಲ್ ಅಂದ್ರೆ ಒಂದೇ. ಆರ್ಟಿಕಲ್ ನಂಬರ್ 19 ಯಾವುದರ ಬಗ್ಗೆ ಹೇಳ್ತದೆ ಗೊತ್ತಿರ್ಬೇಕ್ರಿ? ಸಮಾಜದಲ್ಲಿರುವಂಥ ಯಾವುದೇ ಒಬ್ಬ ವ್ಯಕ್ತಿ ಸ್ನೇಹಿತರೆ ಸಮಾಜದಲ್ಲಿ ಆತನು ಮಾತನಾಡಲು ಅವಕಾಶವನ್ನು ಮಾತಾಡಿಸೋದು. ನಾನು ಒಂದು ತರಗತಿಯನ್ನು ಮಾಡ್ತಿದ್ದೀನಿ ಸ್ನೇಹಿತರೆ. ಸಮಾಜದಲ್ಲಿ ಒಂದು ಮಾತನಾಡಲು ಅವಕಾಶವನ್ನು ಕಲ್ಪಿಸಿರತಕ್ಕಂಥ ಒಂದು ಸಂವಿಧಾನದ ಆರ್ಟಿಕಲ್ ಯಾವುದಪ್ಪ ಅಂತಂದ್ರೆ 19ನೇ ವಿಧಿ ರೀ. ಮಾತನಾಡಲು ಅವಕಾಶವನ್ನು ಮಾಡಿರತಕ್ಕಂಥ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಮಾತನಾಡಲು ಅವಕಾಶ ಮಾಡಿರತಕ್ಕಂಥ ಸಂವಿಧಾನದ ಆರ್ಟಿಕಲ್ ಯಾವುದಪ್ಪ? 19 ರೀ. ಈ 19ರಾಗ 19A, B ಅಂತ ಬರ್ತದೆ ರೀ. 19A, B, C, D, E, F, G ಈ ರೀತಿಯಾಗಿ ಸಬ್ ಆರ್ಟಿಕಲ್ಸ್ ಅಂತ ಬರ್ತಾವ್ರಿ. 19A, 19B, 19C, 19D, 19E, F, G, 19G. 19 ಯಾವುದಕ್ಕೆ ಸಂಬಂಧಿಸಿ ಗೊತ್ತಿರ್ಬೇಕು ಸ್ನೇಹಿತರೆ? ಇವ್ರನ್ನ ಪ್ರಶ್ನೆ ಕೇಳಿದಾನೆ. ಈ ಕಡೆ 4 ಆರ್ಟಿಕಲ್ಸ್ ಕೊಡ್ತಾನ್ರಿ. ಯಾವುದಕ್ಕೆ ಸಂಬಂಧಿಸಿ ಕೊಡ್ತಾನ್ರಿ? ಹೊಂದಿಸಿ ಬರೆಯಿರಿ ಅಥವಾ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಸರಿಯಾಗಿದೆ ಜೋಡಣೆ ಮಾಡೋದು ಕೇಳ್ತಾನ್ರಿ. ಇದು ಎರಡನೇದು ಸ್ನೇಹಿತರೆ. 19 ಯಾವುದಕ್ಕೆ ಸಂಬಂಧಿಸಪ್ಪ ಅಂತಂದ್ರೆ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಭೆಯನ್ನು ಸೇರಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಶಾಂತಿಯುತವಾಗಿ ಸಭೆ ಸೇರಬೇಕು ಸ್ನೇಹಿತರೆ. ಯಾವುದೇ ಒಂದು ಅಲ್ಲಿ ಗಲಭೆಗಳನ್ನು ಮಾಡಲಾಗದೆ
ಒಂದು ಶಾಂತತೆಯನ್ನು ಕಾಪಾಡಿಕೊಂಡು ಸಭೆಯನ್ನು ಸೇರಲು ಅವಕಾಶ ಮಾಡಿರಕೊಟ್ಟಂತ ಒಂದು ಸಂವಿಧಾನ ವಿಧಿ ಯಾವುದಪ್ಪ ಅಂತಂದ್ರೆ 19 ವಿಧಿ ಅಂತ ನೋಡ್ತೀವ್ರಿ. ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಸಂಘವನ್ನು ಕಟ್ಟಲು ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಆರ್ಟಿಕಲ್ಸ್ ಯಾವಪ್ಪ 19 ಬೇರೆ. ಸಂಚಾರ ಮಾಡಲು ಅವಕಾಶವನ್ನು ಕಲ್ಪಿಸಿರತಕ್ಕಂಥ ವಿಧಿ ಯಾವುದಪ್ಪ ಅಂತಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಹಳ್ಳಿ ಆಗಿರ್ಬೋದು ನಗರ ಆಗಿರ್ಬೋದು ನಾವು ಎಲ್ಲ ಕಡೆ ಒಂದು ಸಂಚಾರ ಮಾಡಲು ಅವಕಾಶ ಮಾಡಿರತಕ್ಕಂಥ ವಿಧಿ 19 ವಿಧಿ ರೀ. ವಾಸ ಮಾಡಲು ಅವಕಾಶ ಮಾಡಿರತಕ್ಕಂಥ ವಿಧಿ 19 ಇದು ಯಾವುದಕ್ಕೆ ಸಂಬಂಧಿಸಿದ ಸ್ನೇಹಿತರೆ, ಆಸ್ತಿ ಹಕ್ಕುಗಳ ಅದನ್ನು ತಿದ್ದುಪಡಿ ಮಾಡಲಾಗಿದೆ. ಅದೇ ಕಾನೂನಾತ್ಮಕ ಹಕ್ಕಾಗಿದೆ ಸ್ನೇಹಿತರೆ. ಜಿ ಯಾವುದಕ್ಕೆ ಸಂಬಂಧಿಸಿದ ಸ್ನೇಹಿತರೆ, ವೃತ್ತಿ ಮಾಡುವುದು. ಇದು ಸ್ವತಂತ್ರದ ಹಕ್ಕುಗಳು ಅಂತ ನಾವು ನೋಡ್ತೀವಿ ಸ್ನೇಹಿತರೆ. ಇನ್ನು ಮೂರನೇದಾಗಿ ಬರ್ತದೆ ಸ್ನೇಹಿತರೆ ಶೋಷಣೆಯ ವಿರುದ್ಧ ಹಕ್ಕು, ಗೊತ್ತಿರ್ಬೇಕ್ರಿ. ಇನ್ನೆರಡು ಆರ್ಟಿಕಲ್ಸ್ ಮಿಸ್ ಆಗ್ಯಾವ್ರಿ, ಸಾರಿ. ಆರ್ಟಿಕಲ್ ನಂಬರ್ 20 ಸ್ನೇಹಿತರೆ, ಅಪರಾಧಿಗಳಿಗೆ ರಕ್ಷಣೆ ರೀ. ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಗೆ ರಕ್ಷಣೆಯನ್ನು ಕುರಿತು 20ನೇ ವಿಧಿ ಹೇಳ್ತಾರೆ. 21ನೇ ವಿಧಿ ಜೀವಿಸುವ ಹಕ್ಕು. 21A ಬರ್ತದೆ. ಶಿಕ್ಷಣದ ಹಕ್ಕು ಬರ್ತದೆ. ಇದು 21A ವಿಧಿ 2002ರಲ್ಲಿ ಸ್ನೇಹಿತರೆ 86ನೇ ತಿದ್ದುಪಡಿ ಮಾಡೋದ್ರ ಮೂಲಕ 6 ರಿಂದ 14 ವರ್ಷದ 12 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ನೋಡ್ತೀವ್ರಿ. ಅದು ಗೊತ್ತಿರ್ಬೇಕ್ರಿ. ನೇ ಆರ್ಟಿಕಲ್ ಬರ್ತದೆ ಸ್ನೇಹಿತರೆ, ಜೀತ ಪದ್ಧತಿ ನಿರ್ಮೂಲನೆ ಮಾಡಲಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಸ್ನೇಹಿತರೆ ಒಬ್ಬರ ಒಡೆತನದಲ್ಲಿ ಅವರ ಒಂದು ಜೀತ ಪದ್ಧತಿ ಹಿಂದಿನ ಕಾಲದಲ್ಲಿ ಇತ್ತು ಸ್ನೇಹಿತರೆ, ಅದನ್ನು ಈಗ ನಿಷೇಧ ಮಾಡಲಾಗಿದೆ. 24ನೇ ವಿಧಿ ಬರ್ತದೆ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ. ಆರರಿಂದ 14 ವರ್ಷದ ಮಕ್ಕಳಿಗೆ ಸ್ನೇಹಿತರೆ ಯಾವುದೇ ಕಾರ್ಖಾನೆಗಳಲ್ಲಿ ಮಕ್ಕಳಿಗೆ ದುಡಿಸುವಂತೆಲ್ಲ ನಿಷೇಧ ಮಾಡಲಾಗಿದೆ ಸ್ನೇಹಿತರೆ. 24ನೇ ವಿಧಿ ಹೇಳ್ತಾರೆ. ಇವುಗಳ ಬಗ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಇನ್ನೊಂದ್ಸಾರಿ ನೋಡ್ತಾ ಹೋಗೋಣ ಸ್ನೇಹಿತರೆ, ಭಾರತ ಸಂವಿಧಾನದ ಲಕ್ಷಣ ಅಂತ ನಾವು ನೋಡ್ತೀವ್ರಿ. ಸಂವಿಧಾನದ ಲಕ್ಷಣಗಳಲ್ಲಿ ಸ್ನೇಹಿತರೆ ಮೂಲಭೂತ ಹಕ್ಕುಗಳು ಬರ್ತಾವ್ರಿ. ಮೂಲಭೂತ ಹಕ್ಕುಗಳು ಸಂವಿಧಾನದ 25 ಭಾಗಗಳಲ್ಲಿ 3ನೇ ಭಾಗದಲ್ಲಿ ನೋಡ್ತೀವ್ರಿ. 14 ವಿಧಿಯಿಂದ 35 ಆರ್ಟಿಕಲ್ಸ್ ವರೆಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಗೊತ್ತಿರ್ಬೇಕ್ರಿ. ಈ ಮೂಲಭೂತ ಹಕ್ಕುಗಳು ಯಾವ ದೇಶದ ನೆರವು ಪಡೆಯಲಾಗಿದೆ ಗೊತ್ತಿರ್ಬೇಕ್ರಿ. ಅಮೆರಿಕ ದೇಶದಿಂದ USA ಅಂತ ನೋಡ್ತೀವ್ರಿ. ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳಿವೆ? 6 ಮೂಲಭೂತ ಹಕ್ಕು ಗೊತ್ತಿರ್ಬೇಕ್ರಿ. ಮೊದಲಿನ 1ನೇ ಸಮಾನತೆ ಹಕ್ಕು ಅಂತ ನೋಡ್ತೀವಿ ಸ್ನೇಹಿತರೆ. ಸಮಾನತೆ ಹಕ್ಕು ಆರ್ಟಿಕಲ್ಸ್ ನಂಬರ್ 14 ಯಾವುದರ ಕುರಿತು ಮಾಹಿತಿ ಅದ ಗೊತ್ತಿರ್ಬೇಕ್ರಿ. 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾವುದೇ ಭೇದ ಭಾವ ಮಾಡುವಂತಿಲ್ಲ. 15ನೇ ಆರ್ಟಿಕಲ್ಸ್ ಜಾತಿ ಲಿಂಗ ಧರ್ಮ ತಾರತಮ್ಯ ಮಾಡುವಂತಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ
ಅಥವಾ ಧರ್ಮ ಆಧಾರದ ಮೇಲೆ ಇನ್ನಿತರ ಅಂಶಗಳ ಮೇಲೆ ಸ್ನೇಹಿತರೆ ಅದನ್ನು ತಾರತಮ್ಯ ಮಾಡುವಂತಿಲ್ಲ ಹೇಳ್ತೀರಿ. 16ನೇದು ಸಾರ್ವಜನಿಕ ಹುದ್ದೆಯಲ್ಲಿ ಸಮಾನತೆಯನ್ನು ನೋಡ್ತೀವ್ರಿ, ಯಾವುದೇ ಭೇದ ಭಾವ ಮಾಡುವಂತಿಲ್ಲ. 17ನೇದು ರೀ ಎವರ್ ಗ್ರೀನ್ ಕ್ವಶನ್ ರೀ, ಭಾಳ ಸರಿ ಪ್ರಶ್ನೆ ಕೇಳ್ಯಾನ, ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಅಂತ ನಾವು ನೋಡ್ತೀವ್ರಿ. 18ನೇ ಆರ್ಟಿಕಲ್ಸ್ ಗೊತ್ತಿರ್ಬೇಕ್ರಿ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಅನವಶ್ಯಕವಾಗಿ ವಿರುದ್ಧಗಳನ್ನು ನೀಡುವಂತಿಲ್ಲ. 18ನೇ ಆರ್ಟಿಕಲ್ ಹೇಳ್ತಾರೆ. ತದನಂತರವಾಗಿ ಸ್ನೇಹಿತರೆ 2ನೇ ಮೂಲಭೂತ ಹಕ್ಕು ಗೊತ್ತಿರ್ಬೇಕ್ರಿ, ಸ್ವತಂತ್ರದ ಹಕ್ಕುಗಳು ಅಂತ ನಾವು ನೋಡ್ತೀವ್ರಿ. 19ನೇ ಆರ್ಟಿಕಲ್ ಹೇಳ್ತಾರೆ ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ಮಾತನಾಡಲು ಅಭಿವ್ಯಕ್ತವಾಗಿ ಸಮಾಜದಲ್ಲಿ ಮಾತನಾಡಲು ಅವಕಾಶವಾಗಿ ಕಲ್ಪಿಸಲಾಗಿದೆ ಸ್ನೇಹಿತರೆ. 19 ಈ ಆರ್ಟಿಕಲ್ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಸಭೆಯನ್ನು ಸೇರಬಹುದು, ಶಾಂತಿಯುತವಾಗಿರಬೇಕು. 19 ಬಿ, ಯಾವುದೇ ಒಬ್ಬ ವ್ಯಕ್ತಿ ಸಂಘಗಳನ್ನು ಸ್ಥಾಪನೆ ಮಾಡಬಹುದು. 19 ಸಿ ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿ ಸ್ನೇಹಿತರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಥವಾ ದೇಶಕ್ಕೆ ಸಂಚಾರ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ವಿಧಿ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 19 ಸಿ ಅಂತ ನೋಡ್ತೀವ್ರಿ. 19 ಡಿ ಬರ್ತದೆ, ವಾಸ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪ್ರದೇಶದಲ್ಲಿ ಆತನು ಮನೆಯನ್ನು ಕಟ್ಟಿಕೊಂಡು ಅಥವಾ ವಾಸವನ್ನು ಮಾಡಲು ಅವಕಾಶ ಕೊಟ್ಟಿರತಕ್ಕಂಥ ವಿಧಿ ಸ್ನೇಹಿತರೆ 19 ಡಿ ಅಂತ ನೋಡ್ತೀವ್ರಿ. 19 ಎಫ್ ಗೊತ್ತಿರಬೇಕು ಸ್ನೇಹಿತರೆ, ಆಸ್ತಿ ಹಕ್ಕು ಈಗ ಅದನ್ನು ರದ್ದು ಮಾಡಲಾಗಿದೆ, ಈಗ ಕಾನೂನಿನ ಹಕ್ಕಾಗಿದೆ ಸ್ನೇಹಿತರೆ. 19 ಜಿ ಅಂತ ನೋಡ್ತೀವ್ರಿ, ಯಾವುದೇ ಒಬ್ಬ ವ್ಯಕ್ತಿ ವೃತ್ತಿಯನ್ನು ಮಾಡಲು ಆತನಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ, ಸಂವಿಧಾನದ 19ನೇ ಜಿ ವಿಧಿಯಲ್ಲಿ ನೋಡ್ತೀವ್ರಿ. ಶೋಷಣೆ ವಿರುದ್ಧ ಹಕ್ಕು ಗೊತ್ತಿರಬೇಕು ಸ್ನೇಹಿತರೆ, 23ನೇ ಆರ್ಟಿಕಲ್ ಬರ್ತದೆ, ಜೀತ ಪದ್ಧತಿ ಅದನ್ನು ನಿಷೇಧಿಸಲಾಗಿದೆ. 24ನೇ ಆರ್ಟಿಕಲ್ ಬರ್ತದೆ ಸ್ನೇಹಿತರೆ, ಬಾಲ ಕಾರ್ಮಿಕ ಪದ್ಧತಿ ಸ್ನೇಹಿತರೆ, 6ರಿಂದ 14 ವರ್ಷದ ಮಕ್ಕಳಿಗೆ ಯಾವುದೇ ಒಂದು ಕಾರ್ಖಾನೆಗಳಲ್ಲಿ ಸ್ನೇಹಿತರೆ ಮಕ್ಕಳನ್ನು ದುಡಿಸಲು ನಿಷೇಧಿಸಲಾಗಿದೆ. 20ನೇ ವಿಧಿ ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಮಾಡಿರತಕ್ಕಂಥ ವ್ಯಕ್ತಿಗೆ ರಕ್ಷಣೆ ನೀಡಬೇಕ್ರಿ. 21 ಆರ್ಟಿಕಲ್ ಬರ್ತದ್ರಿ, ಜೀವಿಸುವ ಹಕ್ಕು, ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಜೀವಿಸಲು ಹಕ್ಕನ್ನು ಪಡೆದಿರತಕ್ಕಂಥ ಒಂದು ವಿಧಿ ಯಾವುದಪ್ಪ ಅಂತಂದ್ರೆ 21 ವಿಧಿ ಅಂತ ನೋಡ್ತೀವ್ರಿ. 21 ಎ ವಿಧಿ ಬರ್ತದೆ, ಶಿಕ್ಷಣದ ಹಕ್ಕನ್ನು ಕಲ್ಪಿಸಲಾಗಿದೆ. ಸಂವಿಧಾನದಲ್ಲಿ ಸ್ನೇಹಿತರೆ ಮೊದಲು ಶಿಕ್ಷಣದ ಹಕ್ಕನ್ನು ಆಗಿರುವುದಿಲ್ಲ. 2002ರಲ್ಲಿ 86ನೇ ತಿದ್ದುಪಡಿ ಮಾಡೋದರ ಮೂಲಕ ಸ್ನೇಹಿತರೆ 6ರಿಂದ 12 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಿರತಕ್ಕಂಥದ್ದು ನೋಡ್ತೀವಿ ಸ್ನೇಹಿತರೆ. 21ನೇ ವಿಧಿಯಲ್ಲಿ ನಾವು ಸೇರಿಸಲಾಗಿದೆ. ಇಷ್ಟೊಂದು ಮೂಲವಾಗಿ ಸ್ನೇಹಿತರೆ ಇಷ್ಟು ಮಾಹಿತಿ ಗೊತ್ತಿರಬೇಕ್ರಿ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಸ್ನೇಹಿತರೆ ಈ ಮೂಲಭೂತ ಹಕ್ಕುಗಳ ಮೇಲೆ ಒಂದು ಮಾರ್ಕಸ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದ್ರಿ, ಕೇಳೇನ್ರಿ ಭಾಳ ಸರಿ. ಮುಂದಿನ ತರಗತಿಯಲ್ಲಿ ಸ್ನೇಹಿತರೆ ಅದನ್ನು ಮುಂದುವರೆದ ಭಾಗವನ್ನು ನೋಡೋಣ ಸ್ನೇಹಿತರೆ. ಇಲ್ಲಿಯವರೆಗೂ ನನ್ನ ತರಗತಿಯನ್ನು ಕೇಳಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸ್ನೇಹಿತರೆ. ನನ್ನ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಮುಂದಿನ ತರಗತಿಯನ್ನು ಮಾಡಿಕೊಡ್ತೇನೆ ಸ್ನೇಹಿತರೆ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.